ಸಿದ್ದಾಪುರ ತಾಲೂಕಿನ ನಾಡಿಕಟ್ಟ ಗ್ರಾಮದಲ್ಲಿ ನಡೆದ ಕಡವೆ ಸಾವಿನ ಪ್ರಕರಣ ಈಗ ಸಿರ್ಸಿ ಸಿದ್ದಾಪುರ ತಾಲೂಕಿನಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ವಿವಿಧ ದಲಿತ ಸಂಘಟನೆಗಳು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆರೋಪವನ್ನ ಮಾಡಿ ನಮಗೆ ನ್ಯಾಯ ಬೇಕು ಎನ್ನುವ ಘೋಷಣೆ ಕೂಗುತ್ತಾ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಸಿರಸಿಯ ಜೂ ಸರ್ಕಲ್ ಬಳಿ ಇರುವ ಅರಣ್ಯ ಇಲಾಖೆ ಕಚೇರಿ ಎದುರು ಮಂಗಳವಾರ ಮಧ್ಯಾಹ್ನ ಬೃಹತ್ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದರು. ನಾಡಿಕಟ್ಟದಲ್ಲಿ ಕಡವೆ ಸತ್ತಿರುವುದಕ್ಕೂ ಸಿರ್ಸಿಯ ಅರಣ್ಯ ಇಲಾಖೆ ಕಚೇರಿ ಎದುರು ದಲಿತ ಮುಖಂಡರುಗಳು ಪ್ರತಿಭಟನೆಯನ್ನ ನಡೆಸುವುದಕ್ಕೂ ಕಾರಣ ಏನಿರಬಹುದು? ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಸಿದ್ದಾಪುರ ಅಂಬೇಡ್ಕರ್ ಶಕ್ತಿ ಸಂಘದ ತಾಲೂಕಾ ಅಧ್ಯಕ್ಷರಾದ ನಂದನ್ ಬೋರ್ಕರ್ ಅವರಿಗೆ ನಾವೀಗ ದೂರವಾಣಿ ಕರೆ ಮಾಡಿ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಇದು ಸುದ್ದಿ ಪ್ರತಿನಿಧಿ, ನಾನು ದಿವಾಕರ್ ನಾಯ್ಕ್ ಸಂಪಂಡ. ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ. ಧನ್ಯವಾದಗಳು. ನಂದನ್ ಬೋರ್ಕರ್ ಅವರಿಗೆ ನಮಸ್ಕಾರ. ಸರ್, ನಾಣಿಕಟ್ಟದಲ್ಲಿ ಕಡವೆ ಸತ್ತಿರೋದಕ್ಕೂ ಸಿರ್ಸಿಯ ಅರಣ್ಯ ಇಲಾಖೆ ಕಚೇರಿ ಎದುರು ತಮ್ಮ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸುತ್ತಿರುವುದಕ್ಕೂ ಏನು ಸರ್ ಕಾರಣ? ಓಕೆ ಸರ್, ನಮಸ್ಕಾರ. ನಾನು ಮೊಟ್ಟ ಮೊದಲನಿಗೆ ತಮಗೂ ಹಾಗೂ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಈ ವಿಷಯದ ಪ್ರಕರಣವನ್ನ ಇಡೀ ನಾಡಿನ ಜನತೆಗೆ ಸತ್ಯಾಸತ್ಯತೆಯನ್ನು ವಿಸ್ತಾರ ಮಾಡಿದ್ರಿ. ಇದೇ ರೀತಿ ತಮ್ಮ ಬೆಂಬಲ ಯಾವತ್ತೂ ನಮ್ಮ ಎಲ್ಲ ದಲಿತರ ಪರವಾಗಿ ಇರಬೇಕು ಅಂತಾನೆ ಕೇಳ್ಕೊಂತ ಸರ್, ವಿಚಾರವನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. 11ನೇ ತಾರೀಕಿಗೆ ಫಾರೆಸ್ಟ್ ಇಲಾಖೆಯವರಿಗೆ ಈ ಪ್ರಕರಣ ಗೊತ್ತಾಗತ್ತೆ, ಕಡವೆ ಸತ್ತ ಪ್ರಕರಣ. ಆಗ ತನಿಖೆಯ ನೆಪದಲ್ಲಿ ಬಂದಂತ ಅವರ ಇಲಾಖೆಯ ನಾಯಿಯನ್ನು ಕರ್ಕೊಂಡು, ಒಂದು ಡಾಗ್ ಅನ್ನು ಕರ್ಕೊಂಡ್ಬಂದು ಆ ತನಿಖೆಯನ್ನು ಇವ್ರ ಮನೆಗೆ ಸೂಚಿಸಿರ್ತದೆ. ಇವರು ಪಾಪ ಕಾಡಿಗೆ ಕಟ್ಟಿಗೆ ತರ್ಲಿಕ್ಕೆ ಹೋದಾಗ ಇವ್ರ ನಾಯಿ ಆ ಕಡವೆಯನ್ನ ಬಾಯಿಂದ ಕಚ್ಚಿರೋದ್ರಿಂದ ಆ ಸ್ಮೆಲ್ ಅನ್ನು ಹಿಡಿದು ಇವ್ರ ಮನೆ ಕರ್ಕೊ ಬರುತ್ತೆ. ಆದ್ರೆ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ಇದನ್ನೇ ನೆಪವಾಗಿಟ್ಕೊಂಡು ಇವರನ್ನ ಏಕಾಏಕಿಯಾಗಿ ಬಂದು ವಿಚಾರಣೆಗೆ ಅಂತೇಳಿ ಕರ್ಕೊಂಡು ಹೋಗಿರ್ತಾರೆ. ಒಂದು ಹಂತದಲ್ಲಿ ಕರ್ಕೊಂಡೋಗಿ ಮತ್ತೆ ತಂದು ಬಿಟ್ಟು ರಾತ್ರಿ ದಿವಸ 10:00 ಇವ್ರ ಮನೆಗೆ ನುಗ್ಗಿ ಏಕಾಏಕಿಯಾಗಿ ಇವನನ್ನ ವಿಚಾರಣೆ ಮಾಡ್ಬೇಕು ಅಂತೇಳಿ ಕಾನ್ಸೂರಿನಲ್ಲಿರುವಂತ ನರ್ಸರಿಗೆ ಕರ್ಕೊಂಡೋಗಿ ಗಂಭೀರವಾಗಿ ಹಲ್ಲೆಯನ್ನು ಮಾಡಿ ಅವನು ಮೂರ್ಛೆ ತಪ್ಪು ಬೀಳ್ತಾನೆ. ಅಲ್ಲಿಂದ ಸಿರ್ಸಿ ಆಸ್ಪತ್ರೆಗೆ ದವಾಖಾನೆಗೆ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿ ವಾಪಸ್ಸು ಅವನನ್ನ ತಂದು ಬಿಡ್ತಾರೆ. ಈ ಪ್ರಕರಣವನ್ನ ಸಿರ್ಸಿ ಸಂಘಟನೆಯಿಂದ ನಮಗೆ ಮಾಹಿತಿ ಸಿಗತ್ತೆ. ವಿವಿಧ ದಲಿತ ಸಂಘಟನೆಗಳು ನಾವೆಲ್ಲ ಒಗ್ಗಟ್ಟಾಗಿ ಇವರಿಗೆ ನ್ಯಾಯ ಕೊಡಲು ನಾವು ಇವತ್ತು ಬೀದಿಗಿಳಿದಿದ್ದೇವೆ ಸರ್. ಸರ್, ಒಂದ್ ನಿಮಿಷ ಸರ್, ಈ ಘಟನೆ ನಡೆದಿದ್ದು ಎಲ್ಲಿ ಬರುತ್ತೆ ಅದು? ಮತ್ತೆ ಆ ವ್ಯಕ್ತಿ ಯಾರು, ಮತ್ತೆ ಏನ್ ಕೆಲಸ ಮಾಡ್ಕೊಂಡಿದ್ದಾನೆ, ಒಂದ್ ಪರಿಸ್ಥಿತಿ ಹೇಗಿದೆ? ಸರ್, ಅವನು ನಾಗರಾಜ್ ಚೆನ್ನೈ ಅಂತೇಳಿ ನಾಣಿಕಟ್ಟದವನು, ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾನೆ. ಅವನಿಗೆ ವಯಸ್ಸಾದಂತ 2 ತಂದೆ ಮತ್ತೆ ತಾಯಿಯವರಿದ್ದಾರೆ. ತಂದೆ ಕೂಡ ಅಂಗವಿಕಲರಿದ್ದಾರೆ. ಯಾವುದೇ ತರ ದುಡಿಯೋ ಶಕ್ತಿ ಇರಲಿಲ್ಲ. ಒಂದು ಪುಟ್ಟ ಮಗುವಿನೊಂದಿಗೆ ಸಂಸಾರ ಮಾಡ್ಕೊಂತ ಇದ್ದಾನೆ ಕೂಲಿ ಕೆಲಸ ಮಾಡಿ. ಇದು ಸಿದ್ದಾಪುರ ತಾಲೂಕಿನ ನಾಣಿಕಟ್ಟದಲ್ಲಿ ಬರುತ್ತೆ ಅವ್ರ ಮನೆ. ನಾಗರಾಜ್ ಚೆನ್ನೈ ಅಂತೇಳಿ ನಮ್ಮ ಪರಿಶಿಷ್ಟ ಜಾತಿಗೆ ಸೇರಿದಂತ. ಮತ್ತೆ ಸರ್, ಈ ವಿಚಾರದಲ್ಲಿ ಅವನಿಗೆ ನ್ಯಾಯ ಸಿಗೋವರೆಗೆ ನಾವು ಸಿದ್ದಾಪುರ ಅಂಬೇಡ್ಕರ್ ಶಕ್ತಿ ಸಂಘ ಹಾಗೂ ಎಲ್ಲ ಸಿರ್ಸಿಯ ಸಂಘಟನೆಗಳು ಮತ್ತೆ ಸಿದ್ದಾಪುರದ ವಿವಿಧ ಸಂಘಟನೆಗಳು ನ್ಯಾಯ ಸಿಗುವವರೆಗೂ ಇದನ್ನ ಬಿಡಲ್ಲ ಸರ್. ನಾವು ನ್ಯಾಯಕ್ಕಾಗಿ. ಸರ್, ನಿಮ್ದು ಹೋರಾಟ ಏನ್ ಆಗ್ರಹ ಇದೆ, ಏನು ಒತ್ತಾಯ ಇದೆ? ಏನಿಲ್ಲ ಸರ್, ಈಗ ಅವನು ತುಂಬಾ ಬಡತನದಲ್ಲಿದ್ದ ವ್ಯಕ್ತಿ ಆಗಿದ್ದ. ಅವನು ಪ್ರತಿನಿತ್ಯ ದುಡ್ಕೊ ಬಂದ್ರೆ ಅವ್ರ ಮನೆಯಲ್ಲಿ ಜೀವನ ನಡಿಬೇಕಿತ್ತು. ಈಗ ಅವನು ಅವನು ಇವ್ರು ಹೊಡೆದಂತ ಹೊಡೆತಕ್ಕೆ ರಭಸಕ್ಕೆ ಇನ್ನು ಎಷ್ಟು ತಿಂಗಳು ಬೇಕು ಅವನಿಗೆ ಎಚ್ಚರಿಕೆಗಳಿಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿವರೆಗೆ ನಮ್ಮ ಫಸ್ಟ್ ಅವರ ಫಾರೆಸ್ಟ್ ಇಲಾಖೆಯಿಂದ ಅವನ ವೈದ್ಯಕೀಯ ನೆರವು ಕೊಡೋದ್ರ ಜೊತೆಗೆ ಅವನ ಆರ್ಥಿಕ ಸಂಕಷ್ಟವನ್ನ ಅವರು ಫಸ್ಟ್ ವೆಚ್ಚವನ್ನ ಭರಿಸಬೇಕು ಅನ್ನೋದು ನಮ್ಮ ಪ್ರಥಮ ಬೇಡಿಕೆ. 2ನೇ ಬೇಡಿಕೆ, ಇಲಾಖೆಯಿಂದ ಅವನನ್ನ ಸಸ್ಪೆನ್ಷನ್ ತಕ್ಷಣ ಮಾಡಬೇಕು. ಯಾರು ಈಗ ಒಂದು ಕಾರ್ತಿಕ್ ಮತ್ತೆ ನಾರ್ವೇಕರ್ ಮತ್ತು ರೋಹಿತ್ ನಾಯ್ಕ್ ಮತ್ತು ಅವರ ತಂಡ ಏನಿದೆ, ಯಾರ್ಯಾರು ಸಂಪೂರ್ಣವಾಗಿ ಮಾಡಿದ್ದಾರೆ ಅವ್ರ ಮೇಲೆ ಎಲ್ಲರ ಮೇಲೂ ಕಾನೂನು ಕ್ರಮ ಆಗ್ಬೇಕು. 3ನೇದು, ನಾನು ಪೊಲೀಸ್ ಇಲಾಖೆ ಕೂಡ ಹೇಳ್ತಾ ಇದ್ದೀನಿ, ಏನು ದಲಿತ ದೌರ್ಜನ್ಯ ಆಕ್ಟ್ ಪ್ರಕಾರ ಹಲ್ಲೆ ಮಾಡಿದ್ದಾರೆ ಅವ್ರನ್ನೆಲ್ಲ ಕೂಡ್ಲೆ ಬಂಧಿಸಬೇಕು ಅನ್ನೋದು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಏನಾದ್ರು ದಾಖಲಾಗಿದೆಯಾ? ಹೌದು ಸರ್, ಸಿದ್ದಾಪುರದಲ್ಲಿ
11ಕ್ಕಂತ ಹೇಳಿದ್ರೆ ಒಂದು 13ನೇ ತಾರೀಕು 12 13 13 ರಾತ್ರಿ ಪ್ರಕರಣ ದಾಖಲಾಗಿದೆ. ಸಿದ್ದಾಪುರದಲ್ಲಿ FIR ಆಗಿದೆ. FIR ಆಗಿ 48 ಅವರ್ಸ್ ಆದ್ರೂ ಕೂಡ ಇವ್ರು ಯಾವುದೇ ತರ ಕ್ರಮ ತಗೊಳ್ಳೋದಕ್ಕೆ ನಾವು ಸಿರ್ಸಿಯ DCF ಕಚೇರಿಗೆ ಮುತ್ತಿಗೆ ಹಾಕಿದ್ವಿ. ಅವ್ರ ಹತ್ರ ಪ್ರತಿಭಟನೆ ಮಾಡ್ತಾ ಇದ್ವಿ. ನಮಗೆ ಅವರು ನ್ಯಾಯ ಕೊಡ್ತೀವಿ ಅನ್ನೋದು ಭರವಸೆ ಕೊಟ್ಟಿದ್ದಕ್ಕೆ ನಾವು ಪ್ರತಿಭಟನೆಯನ್ನ ಸದ್ಯ ಮಟ್ಟಕ್ಕೆ ನಾವು ಹಿಂದೆ ತಗೊಂಡಿದ್ದೀವಿ. ಆದ್ರೆ ಸರ್ ಮತ್ತೆ ಈ ವಿಚಾರದಲ್ಲಿ ನಾವು ಸಿರ್ಸಿ ಸಿದ್ದಾಪುರ ಎಲ್ಲ ಸಂಘಟನೆ ಸೇರಿ ಸಿರ್ಸಿ ಸಿದ್ದಾಪುರ ಬಂದ್ ಕರೆ ಕೊಟ್ಟಾದ್ರೂ ನಾವು ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ದಲಿತ ಸಂಘಟನೆಗಳು ಈ ವಿಚಾರವನ್ನ ಕೈ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಸರ್, ಈಗ ನಿಮ್ದು ಬೇಡಿಕೆ ಅಂದ್ರೆ ಈಗ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ, ಯಾರು ಹಲ್ಲೆ ಮಾಡಿದಾರೆ ಅಥವಾ ಏನ್ ಆರೋಪ ಮಾಡಿದ್ರಿ ಶಿಕ್ಷೆ ಆಗ್ಬೇಕು ಅಂತ ಇದೆ. ಅವರು ಈಗ ಮೇಲಧಿಕಾರಿಗಳು ನಿಮ್ ಜೊತೆ ಏನು ಮಾತಾಡಿದ್ರು? ಸರ್, ಮೇಲಧಿಕಾರಿಗಳು ಏನಂತ ಹೇಳಿದ್ರೆ, ನಾವು ನಮ್ಗಿಂತ ಮೇಲಿನ ಅಧಿಕಾರಿಗಳಿಗೆ ನಾವು ಈಗಾಗಲೇ ತಿಳಿಸ್ತೇವಿ. FIR ಕಾಪಿ ಕೂಡ ನಮಗೆ ಸಿಕ್ಕಿ ಲಭ್ಯವಾಗಿದೆ. ನಾವು ಈಗ ತಾವು ಕೊಟ್ಟಂತ ಮನವಿಯನ್ನು ಕೂಡ ನಾವು ಮೇಲಧಿಕಾರಿಗಳಿಗೆ ಸಲ್ಲಿಸ್ತೇವೆ ಅಂತೇಳಿ DCF ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಹಾಗೂ DYSP ಮೇಡಮ್ ಕೂಡ ಸ್ಥಳದಲ್ಲಿ ಬಂದು ನಮ್ದು ತನಿಖೆಯಲ್ಲಿದೆ, ದಯವಿಟ್ಟು ನಮ್ಗೆ ಸ್ವಲ್ಪ ಟೈಮ್ ಕೊಡಿ, ನಾವು ಅದನ್ನ ಮುಗಿಸ್ಕೊಡ್ತೀವಿ, ನಾವು ನ್ಯಾಯ ಪರ ಇದ್ದೇವೆ, ನಾವು ನ್ಯಾಯವನ್ನು ಎತ್ತಿ ಹಿಡಿತೀವಿ, ನಿಮ್ಗೆ ಅನ್ಯಾಯ ಮಾಡಲ್ಲ ಅನ್ನೋ ಭರವಸೆ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಎರಡೂ ಇಲಾಖೆಗೆ ನಾನು ಮಾಧ್ಯಮದ ಮೂಲಕ ಹೇಳಿಕ್ ಬಯಸ್ತೀನಿ, ಈ ಕೆಲಸವನ್ನ ಬೇಗ ಆಗ್ಬೇಕು. ದಯವಿಟ್ಟು ದಲಿತರ ಮೇಲೆ ಹಲ್ಲಾಗಿದ್ದು ಯಾರೋ ಬಡಪಾಯಿ ಅಂತೇಳಿ ನೀವು ಬಿಡಬೇಡಿ. ನಾವು ದಲಿತ ಸಂಘಟನೆಯವರು ಅವ್ರ ಜೊತೆಗೆ ಇದ್ಕೊಂಡು ಅವರಿಗೆ ನ್ಯಾಯ ಕೊಡೋವರೆಗೆ ಈ ಹೋರಾಟವನ್ನ ಬಿಡಲ್ಲ ಸರ್. ಸರ್, ಈಗ ಅದ್ರದ್ದು ಈಗ ಮೊನ್ನೆ ಭರವಸೆನ ಕೊಟ್ರು, ನೀವು ಅವತ್ತು ಹಿಂದ್ ಬಂದ್ರಿ, ಮತ್ತೆ ಪ್ರತಿಭಟನೆ ಎಲ್ಲೋ ಒಂದ್ ಕಡೆ ಚುರುಕುಗೊಂಡಿದೆ ಅಂತ ಹೇಳಿ ಕೇಳ್ಪಟ್ವಿ. ಏನಿದೆ ಸರ್ ಮಾಹಿತಿ? ಇಲ್ಲ ಸರ್, ಏನಿಲ್ಲ. ಈಗ ಅವರು ಏನ್ ಹೇಳ್ತಾರೆ, ನಮ್ಗೆ 2-3 ದಿವಸ ಫಸ್ಟ್ ವಾರ ಅಂತ ಹೇಳಿದ್ರು, ಕೊನೆಗೆ 2-3 ದಿವಸದಲ್ಲಿ ನಾವ್ ಏನಂತ ಕೊಡ್ತೀವಿ ಅಂತ ಹೇಳಿದ್ರು. ಇನ್ನು 2-3 ದಿವಸದಲ್ಲಿ ಅವರ ನಿರ್ಧಾರವನ್ನ ತಿಳಿಸ್ತಾ ಇದ್ರೆ, ಅವ್ರ ಏನು ಕ್ರಮವನ್ನ ಜರುಗಿಸ್ತಾ ಇದ್ರೆ, ನಾವು ಎಲ್ಲ ಸಮಾನ ಮನಸ್ಕರು, ಸಿರ್ಸಿ ಸಿದ್ದಾಪುರ ದಲಿತ ಮುಖಂಡರು, ವಿವಿಧ ಸಂಘಟನೆ ಮುಖಂಡರು ಹತ್ರ ಚರ್ಚೆ ಮಾಡಿ ಮುಂದಿನ ಕ್ರಮಕ್ಕಾಗಿ ನಾವು ಆಗ್ರಹ ಮಾಡ್ತೇವೆ ಸರ್. ಮುಂದೆ ಏನ್ ಮಾಡ್ತೀವಿ ಅಂತ ಹೇಳಿ ನಾವು ಏನು ಹಲ್ಲೆಗೆ ಒಳಪಟ್ಟಿದ್ದಾನೆ ಅಂತ ಹೇಳಿದ್ರಲ್ಲ, ಅವನ ಪರಿಸ್ಥಿತಿ ಇವತ್ತು ಹೇಗಿದೆ? ಅಂದ್ರೆ ಆರೋಗ್ಯವಾಗಿದ್ದಾನೆ ಏನು? ಈಗ ಸರ್, ಅವನು ಬೆಡ್ ರಿಟರ್ನ್ ತರ ಇದ್ದಾನೆ, ಓಡಾಡ್ಲಿಕ್ಕೆ ಆಗಲ್ಲ, ಕೈಯಲ್ಲಿ ಹಿಡ್ಕೊಂಡು ಹೆಚ್ಚಬೇಕು ಅಂತ ಪರಿಸ್ಥಿತಿ ಆಗಿದೆ. ಅವನು ನಮಗೆ ಭಯ ಇದೆ ಸರ್, ಅದನ್ನ ನೋಡಿದ್ರೆ ಅವನು ಶಾಶ್ವತವಾಗಿ ಎಲ್ಲಿ ಅವನು ಆ ರಭಸದಿಂದ ಮೇಲೆ ಹೇಳ್ತಾನೋ ಇಲ್ಲ ಅನ್ನೋ ಭರವಸೆ ಆಗಿದೆ. ಮತ್ತೆ ಅವನು ಕೂಲಿ ಮಾಡಿ ಇನ್ನು ಜೀವನ ಮಾಡ್ತಾನೋ ಅನ್ನೋದ್ರ ಬಗ್ಗೆ ಅಷ್ಟು ತೀವ್ರತೆ ಇದೆ. ಅದ್ರ ಬಗ್ಗೆ ನಮ್ಗೆಲ್ಲರಿಗೂ ಆತಂಕ ಇದೆ ಸರ್. ಅಂದು ಬ್ರಿಟಿಷರ ಭಾರತ ಬಿಟ್ಟು ತೊಲಗೆ ಅಂತ ಹೇಳಿ ನನ್ನ ಸ್ವಾತಂತ್ರ್ಯ ಹೋರಾಟಗಾರರು ಸವಾಲು ಹಾಕಿದ್ರು, ಬ್ರಿಟಿಷರನ್ನ ಓಡಿಸಿದ್ರು. ಇವತ್ತು ನಾವೇನ್ ಹೇಳ್ಬೇಕು? ದಲಿತ ವಿರೋಧಿ ಅಧಿಕಾರಿಗಳೇ, ನಾನು ದೌರ್ಜನ್ಯ ಮಾಡ್ತೀನಿ, ನೀವೆಲ್ಲರೂ ಇವತ್ತು ನನ್ನ ಕ್ಷೇತ್ರ ಸಿರ್ಸಿ ಸಿದ್ದಾಪುರ ಬಿಟ್ಟ ತೊಲಗಿ ಅಂತ ನಾನು ಘೋಷಣೆ ಕೊಡ್ಬೇಕಾಗತ್ತೆ. ಸಿರ್ಸಿ ಸಿದ್ದಾಪುರ ಅಲ್ಲ, ಉತ್ತರ ಕನ್ನಡ ಜಿಲ್ಲೆ ಬಿಟ್ಟು ತೊಲಗಿ. ಸಚಿವರುಗಳೇ, ಸಿರ್ಸಿಯಲ್ಲಿ ದಯವಿಟ್ಟು ನೋಡಿ ಕೃತ್ಯವನ್ನ. ನಿಮಗೆ ನೀವು ದಲಿತ ಶಾಸಕರಾದಾಗ, ದಲಿತ ಸಚಿವರಾದಾಗ, ದಲಿತ ಉಪಮಂತ್ರಿಗಳಾದಾಗ, ನಮ್ಮ ಸಮಾಜದವರು ದಲಿತ ಉಪಮಂತ್ರಿಗಳಾಗಿದ್ದಾರೆ, ದಲಿತ ಗೃಹ ಮಂತ್ರಿಗಳಾಗಿದ್ದಾರೆ ಅಂತೇಳಿ ನನ್ನ ದಲಿತ ಸಮಾಜಕ್ಕೆ ಹರ್ಷ ಆಗಿತ್ತು. ಇವತ್ತು ನಿಮ್ಮ ರಾಜ್ಯದಲ್ಲಿ ದಲಿತರ ಮೇಲೆ ಹಲ್ಲೆ ಆಗ್ತಾ ಇದೆ. ನ್ಯಾಯ ಕೊಡಬೇಕು. ಅಟ್ರಾಸಿಟಿ ಕೇಸ್ ಆಗಿ 48 ಗಂಟೆ ಆದ್ರೂ ಕೂಡ ಅವನನ್ನು ಅರೆಸ್ಟ್ ಮಾಡಿಲ್ಲ. ಮಾನ್ಯ ಮೇಡಮ್ DYSP ಅವರೇ, ನಿಮ್ಮ ಇಲಾಖೆ ಮೇಲೆ ನಮ್ಗೆ ನಂಬಿಕೆ ಇದೆ. ನಾವು ರಾತ್ರಿ ಹೋಗಿದ್ದ ದಿವಸ ತಕ್ಷಣ ನೀವು ಅವ್ರ ಮೇಲೆ FIR ಮಾಡಿದ್ರಿ. ಸಿದ್ದಾಪುರದ ಇನ್ಸ್ಪೆಕ್ಟರ್ ತಕ್ಷಣ FIR ಮಾಡಿದ್ರಿ. ಗೀತಾ ಮೇಡಮ್ ನೀವು ಬಂದು ಕೂಡ ಅಲ್ಲಿ ತನಿಖೆಯನ್ನ ಮಾಡು, ಸ್ಪಾಟ್ ಮಜ್ಜರನ್ನು ಮಾಡ್ಕೊಂಡು ಹೋಗಿದ್ರಿ ಅನ್ನೋ ವಿಷಯ ಮಾಹಿತಿ ಲಭ್ಯವಾಗಿದೆ.